If you turn to Hosea 10th chapter, ಹೋಸೇಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯಕ್ಕೆ ತಿರುಗಿಸುವುದಾದರೆ 12th verse, 12ನೇ ವಚನ, this is what it says. ಇದನ್ನೇ ಅದು ಹೇಳುತ್ತದೆ. Sow to yourselves in righteousness, ನಿಮಗಾಗಿ ನೀತಿಯಲ್ಲಿ ಬಿತ್ತಿರಿ, ಕರುಣೆಯಲ್ಲಿ ಕೊಯ್ಯಿರಿ. and reap in mercy. ಕರುಣೆಯಲ್ಲಿ ಕೊಯ್ಯಿರಿ. Break up the fallow ground, ಹಾಳಾಗಿ ಬೀಡು ಬಿದ್ದ ನಿಮ್ಮ ಭೂಮಿಯನ್ನು ಅಗೆಯಿರಿ. for it is time to seek the Lord ಕರ್ತನನ್ನು ಹುಡುಕುವ ಸಮಯ ಇದೆ, till he come ಆತನು ಬಂದು and rain righteousness upon you. ನಿಮ್ಮ ಮೇಲೆ ನೀತಿಯನ್ನು ಸುರಿಸುವವರೆಗೂ ಕರ್ತನನ್ನು ಹುಡುಕುವ ಸಮಯ. Yes, many areas in this country people have left their villages. ದೇಶದ ಅನೇಕ ಭಾಗಗಳಲ್ಲಿ ಜನರು ತಮ್ಮ ಹಳ್ಳಿಗಳನ್ನ ಖಾಲಿ ಮಾಡಿದ್ದಾರೆ. They have lost all their animals. ಅವರೆಲ್ಲ ಪ್ರಾಣಿಗಳನ್ನ ಅವರು ಕಳೆದುಕೊಂಡಿದ್ದಾರೆ. No rain. ಮಳೆ ಇಲ್ಲ. Who can give rain? ಯಾರು ಮಳೆಯನ್ನು ಕೊಡುವುದಕ್ಕೆ ಸಾಧ್ಯ? It is God who sends rain. ಇಲ್ಲ, ದೇವರು ಅದನ್ನು ಕಳಿಸುತ್ತಾನೆ. But when God's curse comes upon an adulterous people, ಒಂದು ವ್ಯಭಿಚಾರದ ಜನದ ಮೇಲೆ ದೇವರ ಶಾಪವು ಬರುವಾಗ, that the rainy season there is no rain. ಅಲ್ಲಿ ಮಳೆ ಇರುವುದಿಲ್ಲ. But in harvest season, ಆದ್ರೆ ಸುಗ್ಗಿಯ ಕಾಲದಲ್ಲಿ there is so much rain that the harvest is gone. ಮಳೆ ಎಷ್ಟಾಗುತ್ತದೆ ಅಂತಂದ್ರೆ ಸುಗ್ಗಿಯು ಹಾಳಾಗುತ್ತದೆ. So what is the farmer doing today? ಮತ್ತು ಈ ದಿನದಲ್ಲಿ ರೈತರು ಏನ್ ಮಾಡ್ತಿದ್ದಾರೆ? He is tearing his hair saying, I can't pay my debts. ಆತನು ಕೂದಲು ಕಿತ್ಕೊಂಡು ಹೇಳ್ತಾನೆ, ನನ್ನ ಸಾಲವನ್ನು ತೀರಿಸುವುದಕ್ಕೆ ಆಗ್ತಾ ಇಲ್ಲ ಅಂತ. And so he's committing suicide. ಅದಕ್ಕಾಗಿ ಆತನು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾನೆ. What a sad thing. ಎಷ್ಟು ದುಃಖಕರವಾದ ಸಂಗತಿ. What a terrible thing. ಎಂಥ ಒಂದು ಭಯಂಕರ ವಿಷಯ. What is the money of rich people doing? ಈ ಐಶ್ವರ್ಯವಂತರ ಹಣ ಏನು ಮಾಡ್ತಾ ಇದೆ? Oh, it is groaning in some secret place. ಯಾವುದೋ ರಹಸ್ಯ ಸ್ಥಳದಲ್ಲಿ ಅದು ಮೊರೆ ಇಡ್ತಾ ಇದೆ. How did many rich people get their riches in this country? ಈ ದೇಶದಲ್ಲಿ ಐಶ್ವರ್ಯವಂತರಿಗೆ ಹಣವು ಹೇಗೆ ದೊರಕಿತು? By oppressing the poor man. ಬಡ ಜನರನ್ನು ಒತ್ತಾಯಕ್ಕೆ ಈಡು ಮಾಡಿದ್ದರಿಂದ. The Bible says, ಬೈಬಲ್ ಹೇಳುತ್ತದೆ, don't keep the wages of our laborer overnight. ಒಂದು ರಾತ್ರಿಯಲ್ಲಿ ಆತ ನಿಮ್ಮ ಕೆಲಸಕ್ಕೆ ಮಾಡಿದವರ ಸಂಬಳವನ್ನು ಹಿಡಿದಿಟ್ಕೊಳ್ಳಬೇಡಿ. Overnight. ಒಂದು ರಾತ್ರಿಯಲ್ಲಿ. See, what do people say? ನೋಡ್ರಿ, ಜನರು ಏನ್ ಹೇಳ್ತಾರೆ? Oh, tomorrow I'll give you. ನಾಳೆ ನಿಮಗೆ ಕೊಡ್ತೇನೆ ಅಂತ. The month end comes. ತಿಂಗಳ ಕೊನೆ ಬರುತ್ತದೆ. And tomorrow I'll give you. ಮತ್ತೆ ಅವ್ರು ಹೇಳ್ತಾರೆ ನಾಳೆ ಕೊಡ್ತೇನೆ ಅಂತ. Suddenly for 1 month no salary. ಇದ್ದಕ್ಕಿದ್ದಂತೆ ಒಂದು ತಿಂಗಳು ಸಂಬಳವೇ ಆಗುವುದಿಲ್ಲ. You know, in some places people tell me, ಕೆಲವೊಂದು ಸ್ಥಳಗಳಲ್ಲಿ ಜನರು ಹೇಳ್ತಾರೆ ನನಗೆ, 3 months we have not received salary. 3 ತಿಂಗಳು ನಮಗೆ ಸಂಬಳವೇ ಆಗ್ಲಿಲ್ಲ. What can they do? ಅವ್ರು ಏನ್ ಮಾಡೋದಕ್ಕೆ ಸಾಧ್ಯ? They are thrown into the laps of money lender. ಮತ್ತು ಸಾಲ ಕೊಡುವವರ ತೊಡೆಯ ಮೇಲೆ ಇವರು ಹಾಕಲ್ಪಟ್ಟಿದ್ದಾರೆ. I don't know what the money lenders of Metupalayam do or what they are. ಮೇಟುಪಾಳ್ಯಂನಲ್ಲಿ ಸಾಲ ಕೊಡುವಂತವರು ಏನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. And in one place, ಮತ್ತು ಒಂದು ಸ್ಥಳದಲ್ಲಿ when I was speaking, ನಾನು ಮಾತನಾಡುತ್ತಿರುವಂತ ಸಮಯದಲ್ಲಿ they said, ಅವ್ರು ಹೇಳಿದ್ರು, some of the people have run away into the forest. ಅರಣ್ಯಗಳಲ್ಲಿ ಸ್ವಲ್ಪ ಜನರು ಓಡಿ ಹೋಗಿದ್ದಾರೆ ಅಂತ. Because ಯಾಕಂದ್ರೆ for 1 rupee, ₹1ಗಾಗಿ next week in 7 days we have to give 1 rupee as interest. ಮುಂದಿನ 7 ದಿನಗಳಲ್ಲಿ ₹1ಗೆ ₹1 ಬಡ್ಡಿಯನ್ನು ಕೊಡಬೇಕಾಗಿದೆ. And so some of the people unable to pay it have run away into the forest. ಸ್ವಲ್ಪ ಜನರಿಗೆ ಅದನ್ನು ತೀರಿಸಲಿಕ್ಕೆ ಆಗ್ತಿಲ್ಲ, ಅದಕ್ಕಾಗಿ ಅರಣ್ಯದಲ್ಲಿ ಓಡಿ ಹೋಗಿದ್ದಾರೆ. And some of these money lenders, ಮತ್ತು ಈ ಸ್ವಲ್ಪ ಸಾಲ ಕೊಡುವವರು, they will say, ಅವ್ರು ಹೇಳ್ತಾರೆ, oh, without my knowledge I stepped on an ant. ಮತ್ತು ನಾನು ಯಾವುದೋ ಒಂದು ನನಗೆ ತಿಳುವಳಿಕೆ ಇಲ್ಲದೆ ಇರುವೆ ಮೇಲೆ ಕಾಲಿಟ್ಟಿದ್ದೆ. Oh, I must do penance, real sudden some special puja. ಅದಕ್ಕಾಗಿ ನಾನು ಯಾವುದೋ ಒಂದು ವಿಶೇಷವಾದ ಪೂಜೆ ಮಾಡಬೇಕು. You are squeezing the life from the poor man. ಮತ್ತು ಬಡ ಜನರನ್ನ ನೀವು ರಕ್ತ ಹೀರುತ್ತಿದ್ದೀರಾ. You are robbing him of his hard-earned money. ಅವರು ಕಷ್ಟಪಟ್ಟು ದುಡಿದಿದ್ದನ್ನ ನೀವು ಕಸಿದುಕೊಳ್ತಾ ಇದ್ದೀರಾ, And you tell me your religion tells you that you are killed an ant. ಮತ್ತು ನಿಮ್ಮ ಧರ್ಮವು ಏನ್ ಹೇಳ್ತದೆ, ನೀವು ಒಂದು ಇರುವೆ ಕೊಂದಿದ್ದಕ್ಕಾಗಿ ಪೂಜೆ ಮಾಡ್ಬೇಕಂತನಾ? All right, next time when all the black ants, the big black ants, 1 inch
And ಮತ್ತು ದೊಡ್ಡ ಕರಿವೇರಿವೆಗಳು ಮುಂದಿನ ಸಾರಿ ನಿಮಗೆ ಕಾಣುವಾಗ when they come and begin to bite your ears and get into your ears, pull them out and kiss them. ಮತ್ತು ನಿಮಗೆ ಕಿವಿ ಬಂದು ಕಚ್ಚಿದರೆ ಅದನ್ನು ಎಳೆದು ಅದಕ್ಕೆ ಮುತ್ತು ಕೊಡ್ರಿ. Have you got any common sense? ನಿಮಗೆ ಯಾವ್ದಾದ್ರು ಸಾಮಾನ್ಯ ತಿಳುವಳಿಕೆ ಇದೆನಾ? If black ants get into your hair or into your ears, ಮತ್ತು ಕರಿ ಇರುವೆ ನಿಮ್ಮ ತಲೆಯ ಮೇಲೆ ಕಿವಿಯೊಳಗೆ ಹೋದ್ರೆ you don't wait for some veterinarian to come and pluck them out alive. ಯಾವ್ದೋ ಪ್ರಾಣಿಗಳ ವೈದ್ಯರು ಬಂದು ಅದನ್ನ ಜೀವ ಉಳಿಸಬೇಕಂತ ಕಾಯೋದಿಲ್ಲ. ನೀವು ಅದನ್ನ ಹೊಡೆದು ಸಾಯಿಸ್ತಿರಲ್ಲ. You do this. ಚೆನ್ನಾಗಿ ಹೊಡೆದು ತಲೆ ಹೊಡೆದು ಅದರ ಮೇಲೆ ಸಾಯಿಸ್ಬಿಡ್ತೀರಾ. Listen. ಕೇಳ್ರಿ. We don't want this kind of tamasha in this country. ಈ ರೀತಿಯಾದಂತ ತಮಾಷೆಗಳನ್ನು ಈ ದೇಶದಲ್ಲಿ ಬೇಕಾಗಿಲ್ಲ ನಮಗೆ. If your religion teaches you not to kill an ant, ಮತ್ತು ನಿನ್ನ ಧರ್ಮವು ನಿನಗೆ ಇರುವೆಯನ್ನು ಸಾಯಿಸಬಾರದು ಅಂತ ಹೇಳ್ಕೊಡ್ತಾ ಇದ್ರೆ, how can you take that kind of vadi and interest from the poor man? ಬಡ ಜನರಿಂದ ಅಂತ ಒಂದು ಬಡ್ಡಿ ಹಣವನ್ನ ಹೇಗೆ ವಸೂಲಿ ಮಾಡ್ತೀಯಾ? Oh, how sad. ಎಷ್ಟು ದುಃಖಕರ. Desperately wicked. ಬಹಳ ಬಹಳ ದುಷ್ಟರಿವರು. Sowing unrighteousness ಅನೀತಿಯನ್ನು ಬಿತ್ತುತ್ತಾರೆ and talking about religion. ಮತ್ತು ಧರ್ಮದ ಬಗ್ಗೆ ಇವರು ಮಾತನಾಡುತ್ತಾರೆ. Listen, friend. ಕೇಳಿರಿ ನನ್ನ ಸ್ನೇಹಿತರೆ. God says, ದೇವರು ಹೇಳ್ತಾರೆ, sow righteousness. ನೀತಿಯನ್ನು ಬಿತ್ತಿರಿ. Sow righteousness. ನೀತಿಯನ್ನು ಬಿತ್ತಿರಿ. Sow righteousness. ನೀತಿಯನ್ನು ಬಿತ್ತಿರಿ. And then with mercy you will be able to reap. ಆಗ ನೀವು ಕರುಣೆಯನ್ನು ಕೊಯ್ಯುವುದಕ್ಕೆ ಸಾಧ್ಯವಾಗುತ್ತದೆ. I started sowing as a boy of 15 years. 15 ವರ್ಷದ ಹುಡುಗನಾಗಿ ನಾನು ಇದನ್ನು ಬಿತ್ತುವುದಕ್ಕೆ ಪ್ರಾರಂಭಿಸಿದೆ. I did not go running after people's money. ಜನರ ಹಣದ ಹಿಂದೆ ನಾನು ಓಡಿ ಹೋಗಲಿಲ್ಲ. I was very careful not to corrupt any boy or girl. ಯಾವುದೇ ಒಂದು ಹುಡುಗನಾಗಲಿ ಹುಡುಗಲಾಗಲಿ ನಾನು ಕೆಡಿಸಲೇ ಇಲ್ಲ. ಅದರಲ್ಲಿ ಬಹಳ ಜಾಗರೂಕನಾಗಿದ್ದೆ. God gave me the fear of sin. ಪಾಪದ ಭಯವನ್ನು ದೇವರು ನನಗೆ ಕೊಟ್ಟರು. So that I could run away from evil. ಅದರಿಂದ ನಾನು ದುಷ್ಟತನದಿಂದ ದೂರ ಓಡಿ ಹೋಗುವುದಕ್ಕಾಯಿತು. I began to sow in righteousness. ನೀತಿಯಲ್ಲಿ ನಾನು ಬಿತ್ತುವುದಕ್ಕೆ ಸಾಧ್ಯವಾಯಿತು. And when I began to sow in righteousness, ನೀತಿಯಲ್ಲಿ ನಾನು ಬಿತ್ತುವುದಕ್ಕೆ ಪ್ರಾರಂಭಿಸಿದಾಗ, today when I am not a young man anymore, ಈ ದಿನ ನಾನು ಯೌವನಸ್ಥನು ಇನ್ನು ಎಷ್ಟು ಮಾತ್ರಕ್ಕೂ ಇಲ್ಲ. what do I see? ಈಗ ನಾನೇನು ನೋಡ್ತಾ ಇದ್ದೇನೆ? Thieves who have returned money. ಕಳ್ಳರು ಅವರ ಹಣವನ್ನು ಹಿಂತಿರುಗಿಸಿ ಕೊಟ್ಟಿದ್ದಾರೆ. Doctors who have returned money. ವೈದ್ಯರು ತಮ್ಮ ಹಣವನ್ನು ಹಿಂತಿರುಗಿಸಿ ಕೊಟ್ಟಿದ್ದಾರೆ. Wives who are happy. ಹೆಂಡತಿಯರು ಬಹಳ ಸಂತೋಷವಾಗಿದ್ದಾರೆ. Husbands who have fallen at the feet of wives and said, forgive me for my adulterous life. ಗಂಡಂದಿರು ಹೆಂಡತಿಯರ ಪಾದಕ್ಕೆ ಬಿದ್ದು ನನ್ನ ತಪ್ಪುಗಳಿಗಾಗಿ ನನ್ನನ್ನು ಕ್ಷಮಿಸು ಎಂದು ಹೇಳಿದ್ದಾರೆ. I see mercy. I see people full of love. ಕರುಣೆಯನ್ನು ನೋಡ್ತಿದ್ದೇನೆ. ಪ್ರೀತಿಯಿಂದ ತುಂಬಿದ ಜನರನ್ನು ನೋಡ್ತಿದ್ದೇನೆ. I see teachers who can work for half their salary. ಅರ್ಧ ಸಂಬಳಗಾಗಿ ಮಾಡುವಂತಹ ಶಿಕ್ಷಕರನ್ನ ನಾನು ನೋಡುತ್ತಾ ಇದ್ದೇನೆ. So that ಅದಕ್ಕಾಗಿ they can really love the children and not work just for salary. ಮಕ್ಕಳನ್ನು ಪ್ರೀತಿಸಿ ಸಂಬಳಕ್ಕೋಸ್ಕರ ಮಾತ್ರ ಕೆಲಸ ಮಾಡುವಂತವರು ಅಲ್ಲ. In some places ಕೆಲವೊಂದು ಸ್ಥಳಗಳಲ್ಲಿ they say, ಅವ್ರು ಹೇಳ್ತಾರೆ, oh, we have got what is this, what do they call it, a government clinic here. ಅವ್ರು ಹೇಳ್ತಾರೆ, ಇಲ್ಲಿ ನಮಗೆ ಸರ್ಕಾರಿ ಕ್ಲಿನಿಕ್ ಇದೆ ಎಂಬುದಾಗಿ ಹೇಳ್ತಾರೆ. But ಆದ್ರೆ the doctor never comes. ಆದ್ರೆ ವೈದ್ಯರು ಅಲ್ಲಿ ಬರುವುದೇ ಇಲ್ಲ. One doctor told me, ಒಬ್ಬ ವೈದ್ಯರು ನನಗೆ ಹೇಳಿದ್ರು, people come from the next district to my clinic, to my government clinic. ಈ ಸರ್ಕಾರಿ ಕ್ಲಿನಿಕ್ಗೆ ಮುಂದಿನ ಜಿಲ್ಲೆಯಿಂದ ಪಕ್ಕದ ಜಿಲ್ಲೆಯಿಂದ ಬರುತ್ತಾರೆ ಎಂದು. Because ಯಾಕೆಂದ್ರೆ in the next hospital, ಮುಂದಿನ ಆಸ್ಪತ್ರೆಯಲ್ಲಿ, in the next district, ಮುಂದಿನ ಜಿಲ್ಲೆಯಲ್ಲಿ the medicines are stolen by the medical staff. ಆಸ್ಪತ್ರೆಯಲ್ಲಿ ಕೆಲಸ ಮಾಡುವವರು ಔಷಧಗಳನ್ನು ಕದ್ದುಕೊಳ್ಳುತ್ತಿದ್ದಾರೆ ಅದಕ್ಕಾಗಿ ಎಂದು. So these poor people, ಈ ಬಡ ಜನರು, they cross the big river and come to my clinic. ಒಂದು ದೊಡ್ಡ ನದಿಯನ್ನು ದಾಟಿಕೊಂಡು ನನ್ನ ಈ ಸರ್ಕಾರಿ ಕ್ಲಿನಿಕ್ಗೆ ಬರ್ತಾರೆ. Yes. ಹೌದು. I see new kind of doctor. ಹೊಸ ವೈದ್ಯರನ್ನ ನಾನು ನೋಡ್ತಾ ಇದ್ದೇನೆ. ಹೊಸ ರೀತಿಯ ವೈದ್ಯರು. I see new kind of engineer. ಮತ್ತು ಹೊಸ ರೀತಿಯ ಎಂಜಿನಿಯರ್ಗಳನ್ನು ನೋಡ್ತಿದ್ದೇನೆ. You give them 10 lakhs, 20 lakhs bribe to put a bad road.
full of holes, potholes. ಕೆಟ್ಟದಾದ ರಸ್ತೆಯನ್ನು ಹಾಕುವುದಕ್ಕಾಗಿ 10 ಲಕ್ಷ 20 ಲಕ್ಷ ಲಂಚವನ್ನು ಕೊಟ್ಟರೂ ಸಹ They will not take it. ಅದನ್ನು ಅವರು ತೆಗೆದುಕೊಳ್ಳುವುದಿಲ್ಲ. They want to do an honest job. ಮತ್ತು ಯಥಾರ್ಥವಾದ ಒಂದು ಕೆಲಸವನ್ನು ಮಾಡುವುದಕ್ಕೆ ಇಷ್ಟಪಡ್ತಾರೆ. Who is doing this? ಯಾರು ಇದನ್ನು ಮಾಡ್ತಿದ್ದಾರೆ? Can I do it? ನಾನು ಇದನ್ನು ಮಾಡೋದಕ್ಕೆ ಸಾಧ್ಯನಾ? No, I am only a man. ನಾನು ಕೇವಲ ಮನುಷ್ಯನೇ. ಆದರೆ the Lord Jesus is producing such people. ಯೇಸು ಕ್ರಿಸ್ತನು ಅಂತ ಜನರನ್ನು ಆತನು ಎಬ್ಬಿಸುತ್ತಿದ್ದಾನೆ. God loves you, dear people. ಪ್ರಿಯ ಜನರೇ, ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ. God wants to lift you. ದೇವರು ನಿಮ್ಮನ್ನು ಮೇಲಕ್ಕೆತ್ತಬೇಕೆಂದಿರುತ್ತಾನೆ. God wants to teach you to sow in righteousness. ನೀತಿಯಲ್ಲಿ ಬಿತ್ತುವಂತ ವಿಷಯವನ್ನು ದೇವರು ಕಲಿಸಬೇಕೆಂದಿರುತ್ತಾನೆ ನಿಮಗೆ. Today our newspapers are full of filthy pictures. ಮತ್ತು ಈ ದಿನ ನಮ್ಮ ವಾರ್ತಾಪತ್ರಿಕೆಗಳು ಈ ಒಂದು ಅಶ್ಲೀಲ ಚಿತ್ರಗಳನ್ನು ಒಳಗೊಂಡಿರುತ್ತದೆ. Weeklies are full of half-naked women. ವಾರಪತ್ರಿಕೆಗಳು ಸಹ ಈ ಒಂದು ಅರ್ಧ ಬಟ್ಟೆ ಧರಿಸಿದಂತ ಚಿತ್ರಗಳು ತುಂಬಿರುತ್ತವೆ. When you are feeding your eyes on such things, ಮತ್ತು ಇಂಥ ವಿಷಯಗಳಿಂದ ನಿಮ್ಮ ಕಣ್ಣನ್ನು ತುಂಬಿಸಿಕೊಳ್ಳುವಾಗ how can you be a holy husband? ಮತ್ತು ಯಾವ ರೀತಿಯಲ್ಲಿ ನೀವು ಪರಿಶುದ್ಧ ಗಂಡನಾಗಿರುವುದಕ್ಕೆ ಸಾಧ್ಯ? Impossible. ಅಸಾಧ್ಯ. How can you be a clean wife? ಒಂದು ಶುದ್ಧ ಹೆಂಡತಿಯಾಗಿರುವುದಕ್ಕೆ ಸಾಧ್ಯನಾ? Impossible. ಸಾಧ್ಯವಿಲ್ಲ. How can you be a mother for that family? ಆ ಕುಟುಂಬಕ್ಕೆ ನೀನು ತಾಯಿಯಾಗಿರುವುದಕ್ಕೆ ಹೇಗೆ ಸಾಧ್ಯ? One man said to me, ಅಥವಾ ಒಬ್ಬ ಮನುಷ್ಯನು ನನಗೆ ಹೇಳಿದ, my neighbors was my colleague and neighbor in the company quarters. ಆ ಕಂಪನಿ ಕೊಟ್ಟಿರುವಂತ ಕ್ವಾರ್ಟರ್ಸ್ ಅಲ್ಲಿ ನನ್ನ ಕೆಲಸದವರು ಹೇಳಿದ್ರು, she was a woman with 5 children. ಆ ಹೆಂಗಸಿಗೆ 5 ಮಕ್ಕಳಿದ್ದರು. And she was a Brahmin woman. ಆಕೆ ಬ್ರಾಹ್ಮಣ ಸ್ತ್ರೀಯಾಗಿದ್ದಳು. And she said to me, ಆಕೆ ನನಗೆ ಹೇಳಿದ್ಲು, come on, we will run away. ಬಾ ನಾವು ಓಡಿ ಹೋಗೋಣ ಅಂತ. Let us run away. ನಾವು ಓಡಿ ಹೋಗೋಣ. I refused. ನಾನು ತಿರಸ್ಕರಿಸಿದೆ. This man was repenting for his sins. ಆತನ ಪಾಪಗಳಿಗಾಗಿ ಆತನ ಪಶ್ಚಾತ್ತಾಪ ಪಡುತ್ತಿದ್ದ. Yes, today we have quarters so close. ನಮ್ಮ ಗೃಹ ಕ್ವಾರ್ಟರ್ಸ್ ಎಷ್ಟು ಹತ್ತಿರ ಇದೆ ಅಂದ್ರೆ, and then one man goes away for night duty. ಒಬ್ಬರು ರಾತ್ರಿ ಕೆಲಸಕ್ಕಾಗಿ ಹೋಗುತ್ತಾರೆ. I do not know what is happening in your district. ನಿಮ್ಮ ಜಿಲ್ಲೆಯಲ್ಲಿ ಏನಾಗುತ್ತಿದೆಯೋ ನನಗೆ ಗೊತ್ತಿಲ್ಲ. Modern industry is producing broken families. ಒಂದು ಆಧುನಿಕ ಒಂದು ಜೀವನವು ಮುರಿದ ಕುಟುಂಬಗಳನ್ನು ಉತ್ಪತ್ತಿ ಮಾಡುತ್ತಿದೆ. This immense drive for money is producing runaway wives and runaway husband. ಗಂಡರ ಹಣದ ಆಸೆಯು ಹೆಂಡತಿಯರನ್ನ ಬೇರೆಯವರೊಂದಿಗೆ ಹೋಗುವಂತೆ, ಗಂಡಂದರನ್ನ ಬೇರೆಯವರೊಂದಿಗೆ ಹೋಗುವಂತೆ ಮಾಡುತ್ತಿದೆ. If you lose your family, ನಿಮ್ಮ ಕುಟುಂಬವನ್ನು ನೀವು ಕಳೆದುಕೊಳ್ಳುವುದಾದರೆ what do you have? ನಿಮಗೇನು ಉಳಿಯುತ್ತದೆ? If you lose your children, ನಿಮ್ಮ ಮಕ್ಕಳನ್ನು ಕಳೆದುಕೊಳ್ಳುವುದಾದರೆ, how do you lose your children? ನಿಮ್ಮ ಮಕ್ಕಳನ್ನು ಹೇಗೆ ಕಳೆದುಕೊಳ್ಳುವುದಕ್ಕೆ ಸಾಧ್ಯ? When there is no purity, ಪರಿಶುದ್ಧತೆ ಅಲ್ಲಿ ಇಲ್ಲವಂದರೆ, then your son is lost. ಆಗ ನಿನ್ನ ಮಗನ ಕಳೆದು ಹೋಗುತ್ತಾನೆ. When there is no virginity, ಕನ್ಯತ್ವ ಇಲ್ಲ ಅಂತಂದ್ರೆ, then your daughter is lost. ಆಗ ನಿನ್ನ ಮಗಳು ಸಹ ಕಳೆದು ಹೋಗುತ್ತಾಳೆ. My dear friend, ನನ್ನ ಪ್ರಿಯ ಸ್ನೇಹಿತರೆ, who will save these lost people? ಇಂಥ ಕಳೆದು ಹೋದಂತ ಜನರನ್ನ ಯಾರು ರಕ್ಷಿಸುವುದಕ್ಕೆ ಸಾಧ್ಯ? The Lord Jesus says, ಯೇಸು ಕ್ರಿಸ್ತನು ಹೇಳ್ತಾನೆ, I came to give my life for you. ನಿಮಗೋಸ್ಕರ ಪ್ರಾಣ ಕೊಡುವುದಕ್ಕಾಗಿ ನಾನು ಬಂದೆನೆಂದು. By dying in your place, ನಿಮಗೆ ಬದಲಾಗಿ ಆತನು ಸಾಯುವುದರ ಮೂಲಕ, by taking your punishment on my sinless body, ನಿನ್ನ ಮೇಲೆ ಬರುವಂತ ದಂಡನೆ ಆತನು ತೆಗೆದುಕೊಳ್ಳುವುದರ ಮೂಲಕ, I want to save you from hell fire. ನಾನು ನಿನ್ನನ್ನು ನರಕದಿಂದ ರಕ್ಷಿಸುವುದಕ್ಕಾಗಿ ಬಂದಿದ್ದೇನೆ ಅಂತ ಹೇಳ್ತಾನೆ. You will no more be a lost soul. ನೀನು ಇನ್ನು ಎಷ್ಟು ಮಾತ್ರಕ್ಕೂ ಕಳೆದು ಹೋದಂತ ಆತ್ಮವಾಗಿರುವುದಿಲ್ಲ. You will be saved from all your sin. ನಿನ್ನ ಎಲ್ಲಾ ಪಾಪಗಳಿಂದ ನೀನು ರಕ್ಷಿಸಲ್ಪಡುತ್ತಿ. You will be saved from your unrighteousness. ನಿನ್ನ ಅನೀತಿಯಿಂದ ನೀನು ರಕ್ಷಿಸಲ್ಪಡುತ್ತಿ. My friend, ನನ್ನ ಪ್ರಿಯ ಸ್ನೇಹಿತರೆ, remember, youth is a sowing time. ಯೌವನಸ್ಥವು ಬಿತ್ತುವಂತ ಸಮಯವಾಗಿರುತ್ತದೆ. What are you sowing? ನೀವೇನನ್ನು ಬಿತ್ತುತ್ತಿದ್ದೀರಾ? Your thought. ನಿಮ್ಮ ಯೋಚನೆ. How are your thoughts? ನಿಮ್ಮ ಯೋಚನೆಗಳು ಹೇಗಿವೆ? Today, ಈ ದಿನ the television is pouring out evil. ಈ ದೂರದರ್ಶನವು ಬಹಳ ಕೆಟ್ಟದಾಗಿ ತೋರಿಸುತ್ತಾ ಇದೆ ಕೆಲವು ವಿಷಯಗಳು. In fact, little children are committing suicide. ಸಣ್ಣ ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಇದ್ದಾರೆ. And when people investigate, why is this little child committing suicide in this fashion?
or has committed in this ಮತ್ತು ಅದನ್ನು fashion, ಪರಿಶೀಲಿಸಿ ನೋಡಿದಾಗ ಈ ಸಣ್ಣ ಮಗು ಆತ್ಮಹತ್ಯೆ ಈ ರೀತಿಯಾಗಿ ಯಾಕೆ ಮಾಡಿಕೊಂಡಿತ್ತು ಅಥವಾ ಆ ರೀತಿಯಾಗಿ ಯಾಕೆ ಮಾಡಿಕೊಂಡಿತ್ತು they ಅಂದಾಗ find that it saw it in some picture or in a television ಅಥವಾ ಯಾವುದೋ ಒಂದು ಇಲ್ಲಿ ಅಲ್ಲಿ ದೂರದರ್ಶನದಲ್ಲಿ ಅದು ನೋಡಿತು ಅಂತ ಹೇಳ್ತಾರೆ, and thought it's a wonderful thing to do. ಅವರದು ಇದು ಬಹಳ ಸುಂದರವಾದ ವಿಷಯ ಮಾಡುವುದಕ್ಕಾಗಿ ಅಂತ ಅಂದುಕೊಂಡರು. So ಆದ್ರಿಂದ we are pouring corruption into our family. ನಮ್ಮ ಕುಟುಂಬಗಳಲ್ಲಿ ಭ್ರಷ್ಟಾಚಾರವನ್ನು ನಾವು ಬಿತ್ತುತ್ತಾ ಇದ್ದೇವೆ. But at this time, ಈ ಸಮಯದಲ್ಲಿ what does God say? ದೇವರೇನು ಹೇಳ್ತಾರೆ? Oh my dear friend, ಓ ನನ್ನ ಪ್ರಿಯ ಸ್ನೇಹಿತರೆ, if we sow in righteousness, ನಾವು ನೀತಿಯಲ್ಲಿ ಬಿತ್ತುವುದಾದರೆ what a wonderful country we can make India. ಭಾರತ ದೇಶವನ್ನು ಎಷ್ಟು ಸುಂದರವಾದ ದೇಶವಾಗಿ ಮಾಡಬಹುದು, Where there is righteousness. ನೀತಿ ಇರುವಂತ ದೇಶ. Nobody can go and get a driving license without learning in a driving school. ಮತ್ತು ಡ್ರೈವಿಂಗ್ ಸ್ಕೂಲ್ನಲ್ಲಿ ಡ್ರೈವಿಂಗ್ ಅನ್ನು ಕಲಿತುಕೊಳ್ಳದೆ ಯಾರು ಹೋಗಿ ಲೈಸೆನ್ಸ್ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. Some people say, I have never driven, but I went and bought this driving license. ಅವ್ರು ಹೇಳ್ತಾರೆ, ನಾನು ಯಾವತ್ತೂ ಗಾಡಿಯನ್ನು ನಡೆಸಲೇ ಇಲ್ಲ, ಆದ್ರೆ ಹೋಗಿ ನಾನು ಲೈಸೆನ್ಸ್ ಅನ್ನು ಪಡೆದುಕೊಂಡೆ ಅಂತ. How sad. ಎಷ್ಟು ದುಃಖಕರ. How many people are being killed on our road. ಮತ್ತು ಈ ರಸ್ತೆಯಲ್ಲಿ ಎಷ್ಟು ಜನರು ಸಾಯಿಸಲ್ಪಡ್ತಾ ಇದ್ದಾರೆ. And you will reap in mercy. ಆಗ ಅವರು ಕರುಣೆಯಲ್ಲಿ ಕೊಯ್ಯುತ್ತಾರೆ. You will not reap where you have not sown. ನೀವು ಬಿತ್ತದೇ ಇರುವಲ್ಲಿ ಕೊಯ್ಯುವುದಕ್ಕಾಗುವುದಿಲ್ಲ. You will not fight over little matters. ಸಣ್ಣ ವಿಷಯಗಳಿಗಾಗಿ ನೀವು ಜಗಳವಾಡುವುದಿಲ್ಲ. Our courts are full of cases. ಮತ್ತು ನಮ್ಮ ಕೋರ್ಟ್ಗಳು ಬಹಳ ಕೇಸುಗಳನ್ನು ಒಳಗೊಂಡಿರ್ತದೆ. Some cases ಕೆಲವು ಕೇಸುಗಳಲ್ಲಿ will never come to a proper hearing. ಒಂದು ಸರಿಯಾದ ತೀರ್ಪಿಗೆ ಅವರು ಬರುವುದೇ ಇಲ್ಲ. In one place that I know, ನನಗೆ ಗೊತ್ತಿರುವಂತ ಒಂದು ಸ್ಥಳದಲ್ಲಿ the politicians, the leading people, landowners, ರಾಜಕಾರಣಿಗಳು, ಈ ಹೊಲದ ಮಾಲೀಕರು burnt and killed some poor people. ಸ್ವಲ್ಪ ಜನರನ್ನು ಸುಟ್ಟು ಸಾಯಿಸಿದ್ದಾರೆ. But ಆದ್ರೆ never did those criminals who did so, the landowners, never were they brought to justice. ಆದರೆ ಇಂಥ ಒಂದು ದುಷ್ಟಕೃತ್ಯವನ್ನು ಮಾಡಿದಂಥ ಆ ಸಾಹುಕಾರರು ನ್ಯಾಯ ತೀರ್ಪಿಗೆ ಒಳಗಾಗುತ್ತಾನೇ ಇಲ್ಲ. They killed all the witnesses. ಈ ಎಲ್ಲಾ ಸಾಕ್ಷಿಗಳನ್ನು ಸಾಯಿಸಿ ಹಾಕಿದ್ದಾರೆ. And every time the case would come, ಮತ್ತು ಪ್ರತಿ ಸಾರಿ ಈ ಕೇಸ್ ಬರುವಾಗ they will kill that witness. ಆ ಒಂದು ಸಾಕ್ಷಿಯನ್ನು ಸಾಯಿಸಿ ಹಾಕುತ್ತಾರೆ. What a state. ಎಂಥ ಒಂದು ಸ್ಥಿತಿ. The rich people, the big people, the big politicians, ದೊಡ್ಡ ರಾಜಕಾರಣಿಗಳು, ಐಶ್ವರ್ಯವಂತರು, my ಹಣವಿರುವವರು, beloved people, ನನ್ನ ಪ್ರಿಯ ಸ್ನೇಹಿತರೆ, you will reap in mercy. ನೀವು ಕರುಣೆಯಲ್ಲಿ ಕೊಯ್ಯುತ್ತೀರಿ. And ಮತ್ತು God will rain righteousness upon you. ನಿಮ್ಮ ಮೇಲೆ ದೇವರು ನೀತಿಯನ್ನು ಆಳ್ವಿಕೆ ಮಾಡುತ್ತಾನೆ. What a miracle. ಎಂಥ ಒಂದು ಅದ್ಭುತ. God will rain peace and righteousness upon you. ದೇವರು ನಿಮ್ಮ ಮೇಲೆ ನೀತಿಯನ್ನು, ಕರುಣೆಯನ್ನು ಆಳ್ವಿಕೆ ಮಾಡುತ್ತಾನೆ. Just think of your family. ನಿಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಿರಿ. If there is peace in that family, ಕುಟುಂಬದಲ್ಲಿ ಶಾಂತಿ ಇರುವುದಾದ್ರೆ, if there is righteousness in that family, ನೀತಿಯು ಕುಟುಂಬದಲ್ಲಿ ಇರುವುದಾದ್ರೆ, won't it be like a little heaven? ಒಂದು ಸಣ್ಣ ಪರಲೋಕದ ತರ ಇರುವುದಿಲ್ಲವಾ? When fear is gone, ಭಯವು ಹೊರಟು ಹೋದಾಗ won't it be like a little heaven? ಒಂದು ಸಣ್ಣ ಪರಲೋಕದ ರೀತಿಯಲ್ಲಿ ಇರುತ್ತದಲ್ವಾ? That is what God said. ಅದನ್ನೇ ದೇವರು ಹೇಳ್ತಿದ್ದಾನೆ. Sow to yourselves in righteousness, ನಿಮಗೆ ನೀತಿಯಲ್ಲಿ ನಿಮ್ಮನ್ನು ನೀವು ಬಿತ್ತುಕೊಳ್ಳಿರಿ, reap in mercy. ಕರುಣೆಯನ್ನು ಕೊಯ್ಯಿರಿ. It is time to seek the Lord ಇದು ದೇವರನ್ನು ಹುಡುಕುವಂತ ಸಮಯ. till He come and rain righteousness upon you. ಆತನು ಬಂದು ನಿಮ್ಮ ಮೇಲೆ ನೀತಿಯನ್ನು ನಡೆಸುವವರೆಗೂ. Let God bless you, my beloved ನನ್ನ people. ಪ್ರಿಯ ಜನರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. God will take away all the show and all the paint and all the deceit. ಈ ಎಲ್ಲ ಬಣ್ಣ, ಧಾರ್ಮಿಕದ ವಿಷಯ, ನಾಟಕಗಳನ್ನ ದೇವರು ತೆಗೆದು ಹಾಕುತ್ತಾನೆ. And God will give you a new heart ದೇವರು ನಿಮಗೆ ಹೊಸ ಹೃದಯವನ್ನು ದಯಪಾಲಿಸುತ್ತಾನೆ, in which there is peace, ಶಾಂತಿ ಇರುವಂತ ಹೃದಯ, love, ಪ್ರೀತಿ and holiness, ಮತ್ತು ಪರಿಶುದ್ಧತೆ, and faith in His living word. ಮತ್ತು ಆತನ ಸಜೀವ ವಾಕ್ಯದಲ್ಲಿ ನಂಬಿಕೆ. Let us pray. ನಾವು ಪ್ರಾರ್ಥಿಸೋಣ. Please bow your head. ದಯವಿಟ್ಟು ನಿಮ್ಮ ಶಿರಗಳನ್ನು ಭಾಗಿಸಿರಿ. Whoever you may be, communist, atheist, whoever, ನೀವು ಯಾರೇ ಆಗಿರಲಿ, ಕಮ್ಯುನಿಸ್ಟ್, ದೇವರನ್ನು ನಂಬುವವರು, ಇಲ್ಲದೇ ಇರುವವರು, ನಂಬದೇ the ಇರುವವರು, Lord Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ.
The Savior who gave his life as the prayashchit bali for your sin. ನಿಮ್ಮ ಪಾಪಗಳಿಗಾಗಿ ಪ್ರಾಯಶ್ಚಿತ ಬಲಿಯಾಗಿ ತನ್ನ ಶರೀರವನ್ನು ಅರ್ಪಿಸಿದಂತ ದೇವರು He is standing next to you. ಆತನು ನಿಮ್ಮ ಪಕ್ಕದಲ್ಲಿಯೇ ನಿಂತಿದ್ದಾನೆ. He wants to give you peace. ಆತನು ನಿಮಗೆ ಶಾಂತಿಯನ್ನು He ದಯಪಾಲಿಸಬೇಕೆಂದಿದ್ದಾನೆ. wants to rain righteousness on you. ನಿಮ್ಮ ಮೇಲೆ ಆತನು ನೀತಿಯನ್ನು ನಡೆಸಬೇಕೆಂದಿರುತ್ತಾನೆ. Tell him from your heart. ನಿಮ್ಮ ಹೃದಯದಿಂದ ಆತನಿಗೆ ಹೇಳಿರಿ, Lord Jesus, ಓ ಕರ್ತನಾದ ಯೇಸುವೆ, forgive my sin. ನನ್ನ ಪಾಪಗಳನ್ನು ಕ್ಷಮಿಸು. Give me your peace. ನಿನ್ನ ಶಾಂತಿಯನ್ನು ದಯಪಾಲಿಸು. Give me your righteousness. ನಿನ್ನ ನೀತಿಯನ್ನು ನನಗೆ ಅನುಗ್ರಹಿಸು. Let me reap in mercy. ನಾನು ಕರುಣೆಯಲ್ಲಿ ಕೊಯ್ಯುವುದಕ್ಕಾಗಿ I have been a hard man, an evil woman. ನಾನು ಕಠಿಣವಾದಂತ ವ್ಯಕ್ತಿಯಾಗಿ ಇದ್ದೇನು ಇಷ್ಟು ದಿವಸ. My thoughts have been wicked. ನನ್ನ ಯೋಚನೆಗಳು ಬಹಳ ದುಷ್ಟವಾಗಿದ್ದವು. But give me your holiness. ಆದರೆ ನಿನ್ನ ಪರಿಶುದ್ಧತೆಯನ್ನು ನನಗೆ ದಯಪಾಲಿಸು. The Lord is listening to you. ದೇವರು ಕೇಳಿಸಿಕೊಳ್ಳುತ್ತಿದ್ದಾನೆ ನಿಮ್ಮನ್ನು. Make my family a new family. ನನ್ನ ಕುಟುಂಬವನ್ನು ಹೊಸ ಕುಟುಂಬವಾಗಿ ಮಾರ್ಪಡಿಸು. A family in which there is peace. ಶಾಂತಿ ಇರುವಂತ ಕುಟುಂಬವಾಗಿ. God is listening to you. ದೇವರು ನಿಮ್ಮನ್ನು ಕೇಳಿಸಿಕೊಳ್ಳುತ್ತಿದ್ದಾನೆ. Oh gracious Father. ಓ ಕೃಪೆಯುಳ್ಳ ತಂದೆ, Bless these dear people. ಈ ಪ್ರಿಯ ಜನರನ್ನು ಆಶೀರ್ವದಿಸು. From wherever they have come. ಅವರು ಎಲ್ಲಿಂದಲೇ ಬಂದಿರಲಿ, Go with them. ಅವರ ಸಂಗಡ ನೀನು ಹೋಗು. Go to their family. ಅವರ ಕುಟುಂಬಗಳಿಗೆ ನೀನು ಹೋಗು. Help them to seek you with all their heart. ತಮ್ಮ ತುಂಬು ಹೃದಯದಿಂದ ನಿನ್ನನ್ನು ಹುಡುಕುವುದಕ್ಕೆ ಸಹಾಯ ಮಾಡು. Give them your peace and your salvation. ನಿನ್ನ ರಕ್ಷಣೆಯನ್ನು ಶಾಂತಿಯನ್ನು ಅವರಿಗೆ ದಯಪಾಲಿಸು. So that they will reap in mercy. ಅದರ ಮೂಲಕವಾಗಿ ಅವರು ಕರುಣೆಯಲ್ಲಿ ಕೊಯ್ಯುವುದಕ್ಕಾಗಿ Hear our prayer. ನಮ್ಮ ಪ್ರಾರ್ಥನೆಯನ್ನು ಕೇಳು. Jesus' holy name. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ Amen. ಆಮೆನ್.